ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಾಲ್ಟ್ ಮತ್ತು ಪಠಿದರ್ ಸುಂಟರ ಗಾಳಿಯ ಬ್ಯಾಟಿಂಗ್. ಮುಂಬೈ ನೆಲದಲ್ಲೇ ಬಗ್ಗು ಬಡಿದಂಥ RCB. ಕೊಹ್ಲಿ ಮತ್ತು ರೋಹಿತ್ಗೆ ಏನಾಯಿತು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತಂಥ RCB ನಿನ್ನೆ ಮತ್ತೊಮ್ಮೆ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಮುಂಬೈ ನೆಲದಲ್ಲಿ ಭರ್ಜರಿಯಾಗಿ ಬಗ್ಗು ಬಿಡಿದು 18 ರನ್ಗಳ ಜಯವನ್ನು ಸಾಧಿಸಿದೆ. ಇನ್ನು ಪಂದ್ಯದ ಬಗ್ಗೆ ಒಂದು ಸ್ಮಾಲ್ ಆದ ಅಪ್ಡೇಟನ್ನು ಕೊಡ್ತೀನಿ. ಅದಾದ ನಂತರ ಏನು ಹೆಚ್ಚು ಕಡಿಮೆ ಆಯಿತು ಎನ್ನುವುದನ್ನು ನೋಡೋಣ. ಮೊದಲು ಟಾಸ್ ಗೆದ್ದಂಥ ಮುಂಬೈ ಇಂಡಿಯನ್ಸ್ ತಂಡ ಆ್ಯಸ್ ಯೂಸ್ವಲಿ ಚೇಜಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಅದರ ತರುವಾಯವಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬರೋಬ್ಬರಿ 240 ರನ್ನನ್ನು ಮಾಡಿ 241 ರನ್ಗಳ ಟಾರ್ಗೆಟನ್ನು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕೊಡುತ್ತೆ. ಇನ್ನು ಈ ಭರ್ಜರಿಯಾದ ಮೊತ್ತವನ್ನು ಚೇಂಜ್ ಮಾಡುವತ್ತ ಬಂದಂಥ ಮುಂಬೈ ಇಂಡಿಯನ್ಸ್ ತಂಡ ಯಾವ ಹಂತದಲ್ಲೂ ಕೂಡ ತಾನು ಈ ಪಂದ್ಯವನ್ನು ಗೆಲ್ಲಬೇಕೆನ್ನುವಂಥ ಆಶೆಯನ್ನು ಇಟ್ಕೊಂಡಿರಲಿಲ್ಲ. ಕೋಆರ್ಡಿನೇಷನ್ ಇರಲಿಲ್ಲ. ಬಂದವರು ಔಟ್ ಆಗ್ತಿದ್ರು, ಮತ್ತೊಬ್ಬರು ರಿಟೈರ್ಡ್ ಹರ್ಟ್ ಆಗ್ತಿದ್ರು. ಟೋಟಲಿ ಫುಲ್ ಟಾಸ್ ಬಂದರೆ 6 ಹೊಡ್ತಿದ್ರು. ಟೋಟಲಿ ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗನ್ನು ನೋಡ್ತಾ ಹೋದರೆ ಈ ಆಟಗಾರರಿಗೆ ಈ ಪಂದ್ಯವನ್ನು ಗೆಲ್ಲಬೇಕು ಎನ್ನುವಂಥ ಹಂಬಲ ಇರಲಿಲ್ಲ. ಕೊನೆಯದಾಗಿ ಅಂತೂ ಇಂತೂ ರುದರ್ಫೋರ್ಡ್ ಅವರು ಹಾಗೆ ಹೀಗೆ ಹೊಡೆದಂಥ 6 ಮತ್ತು ಬೌಂಡ್ರಿಗಳ ನೆರವಿನಿಂದ 227 ರನ್ನನ್ನು ಮಾಡಿ ಬರೋಬ್ಬರಿ 18 ರನ್ಗಳಿಂದ ಸುಲಭವಾಗಿ RCB ವಿರುದ್ಧ ಸೋತು ಸುಣ್ಣವಾಗುತ್ತೆ ಮುಂಬೈ ಇಂಡಿಯನ್ಸ್ ತಂಡ. ಈ ಮುಖಾಂತರ RCBಗೆ 2 ಪಾಯಿಂಟ್ಗಳಿಂದ ಇದೀಗ 4 ಪಂದ್ಯದಲ್ಲಿ 1 ಪಂದ್ಯವನ್ನು ಸೋತು 3 ಪಂದ್ಯದಲ್ಲಿ ಗೆದ್ದು ಬರೋಬ್ಬರಿ 6 ಪಾಯಿಂಟ್ಗಳೊಂದಿಗೆ ನಂಬರ್ 3ನೇ ಸ್ಥಾನದಲ್ಲಿ ಇದೆ ಅಂಕಪಟ್ಟಿಯಲ್ಲಿ. ಇನ್ನು RCB ಬ್ಯಾಟಿಂಗ್ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಅದಾದ ನಂತರ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಯಾರು ಬ್ಯಾಟಿಂಗ್ ಮಾಡಿದ್ರು ಅನ್ನೋದನ್ನು ಹೇಳ್ತೇನೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ RCB ಫಿಲ್ ಸಾಲ್ಟ್ ಮತ್ತು ಕೊಹ್ಲಿ ಅವರು ಅತ್ಯುತ್ತಮ ಆರಂಭವನ್ನು ಒದಗಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಫಿಲ್ ಸಾಲ್ಟ್ 36 ಎಸೆತದಲ್ಲಿ 6 ಭರ್ಜರಿ ಬೌಂಡ್ರಿ ಮತ್ತು 6 ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ 216ರ ಸ್ಟ್ರೈಕ್ ರೇಟ್ನಲ್ಲಿ 78 ರನ್ ಮಾಡಿ ಔಟ್ ಆಗ್ತಾರೆ. ಅಷ್ಟೊತ್ತಿಗಾಗಲೇ ತಂಡ ಒಂದು ಹಂತಕ್ಕೆ ಬಂದು ತಲುಪತ್ತೆ. ಇನ್ನು ಕೊಹ್ಲಿ ಸ್ವಲ್ಪ ಮಟ್ಟಿಗೆ ಸ್ಲೋ ಆಡ್ತಾರೆ. ಅವರ ಒಂದು ಬ್ಯಾಟಿಂಗ್ ಬಗ್ಗೆ ಆಮೇಲೆ ಮಾತಾಡ್ತೇನೆ. ಕೊಹ್ಲಿ 38 ಎಸೆತದಲ್ಲಿ 5 ಬೌಂಡ್ರಿ ಮತ್ತು 1 ಸಿಕ್ಸರ್ಗಳ ನೆರವಿನಿಂದ 131 ಸ್ಟ್ರೈಕ್ ರೇಟ್ನಲ್ಲಿ 50 ರನ್ ಹೊಡೆದು ಸ್ವಲ್ಪ ಮಟ್ಟಿಗೆ ಬೇಸರದಿಂದ ಹೊರನಡೀತಾರೆ. ಅಂದರೆ ಔಟ್ ಆಗ್ತಾರೆ. ಅದು ಲೋ ಪುಲ್ಟಸ್ಸಿಗೆ 6 ಹೊಡೆಯುವಂಥ ಪ್ರಯತ್ನದಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಫೇಲ್ ಆದಕ್ಕೆ ಇದು ಕಾರಣ ಅಂತ ಹೇಳ್ಬೋದು. ಆ ನಂತರ ಬಂದಂಥ ರಜತ್ ಪಟ್ಟಿದಾರ್ ಕೇವಲ 20 ಎಸೆತದಲ್ಲಿ 2 ಬೌಂಡ್ರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ 265 ಸ್ಟ್ರೈಕ್ ರೇಟ್ನಲ್ಲಿ 53 ರನ್ ಹೊಡಿತಾರೆ. ಇದು ಸುಂಟರ್ ಗಾಳಿಯ ಬ್ಯಾಟಿಂಗ್ ಹೇಳ್ಬೋದು. ಅಂದರೆ ನಿಮಗೆ ಸಾಲ್ಟ್ ಮತ್ತು ರಜತ್ ಪಟ್ಟಿದಾರ್ ಅವರ ಸುಂಟರ್ ಗಾಳಿ ಯಾವ ಥರ ಇತ್ತಂದರೆ ತಂಡವನ್ನು ಒಂದು ಹಂತದಲ್ಲಿ 300 ರನ್ಗಳ ಟಾರ್ಗೆಟನ್ನು ಮಾಡಿತ್ತು ಎನ್ನುವುದು ಕೂಡ ನಮ್ಗೆ ಅನಿಸ್ತಾ ಇತ್ತು. ಅದಾದ ನಂತರ ಟೀಮ್ ಡೇವಿಡ್ 16 ಬಾಲ್ನಲ್ಲಿ 34 ರನ್ ಹೊಡಿತಾರೆ. ಅದರಲ್ಲಿ 2 ಬೌಂಡ್ರಿ ಮತ್ತು 3 ಸಿಕ್ಸ್ ಇರುತ್ತೆ. ಅದು ಕೂಡ 212 ಸ್ಟ್ರೈಕ್ ರೇಟಲ್ಲಿ. ಮತ್ತೊಂದು RCBಯ ಬ್ಲೆಂಡರ್ ಅಂದರೆ ಅದು ಜಿತೇಶ್ ಶರ್ಮಾ. ರುದರ್ಫೋರ್ಡ್ ಅವರ ಬದಲು ಅವರು ಜಿತೇಶ್ ಶರ್ಮಾ ಅವರು ಮೊದಲು ಬ್ಯಾಟಿಂಗ್ ಬರ್ತಾರೆ. 9 ಎಸೆತದಲ್ಲಿ ಕೇವಲ 10 ರನ್ ಮಾಡ್ತಾರೆ. ದ್ಯಾಟ್ ಟು ವಿತ್ ಸ್ಟ್ರೈಕ್ ರೇಟ್ ಆಫ್ 111. ಅಂತೂ ಇಂತೂ 240 ರನ್ನನ್ನು ಹೊಡಿತಾರೆ. ಅದರಲ್ಲಿ ಮುಖ್ಯವಾಗಿ RCB ತಂಡ 14.3 ಓವರ್ಗಳಲ್ಲಿ 185 ರನ್ನನ್ನು ಮಾಡಿ 1 ವಿಕೆಟನ್ನು ಕಳ್ಕೊಂಡಿರುತ್ತೆ. ಆಗ ಯಾವನಿಗೂ ಅನಿಸುತ್ತೆ RCB ತಂಡ 290 ರನ್ ಹೋಗ್ಬೋದು. ಯಾಕಂದರೆ 14.3 ಓವರ್ ಅಂದರೆ ನಿಮಗೆ ಮತ್ತೂ ಕೂಡ 33 ಎಸೆತ ಬಾಕಿ ಇತ್ತು. 9 ವಿಕೆಟ್ ಬಾಕಿ ಇತ್ತು ಅಂದಾಗ ಕನಿಷ್ಠ ನಿಮಗೆ 70-80 ರನ್ ಅಂದರೂ ಕೂಡ 260-270 ರನ್ ಹೋಗ್ಬೋದು. ಆದರೆ ಅದಾದ ನಂತರ RCBಯ ಈ ಪೆವಿಲಿಯನ್ ಪರೇಡ್ ಸ್ಟಾರ್ಟ್ ಆಗುತ್ತೆ. ಕುಟುಕುಟು ಆಟ ಸ್ಟಾರ್ಟ್ ಆಗುತ್ತೆ. ಅದರ ತರುವಾಯ RCB 240ಕ್ಕೆ ತನ್ನ ಒಂದು ಇನ್ನಿಂಗ್ಸನ್ನು ಮುಗಿಸುತ್ತೆ. ಅಂದರೆ 4 ವಿಕೆಟ್ ಕಳ್ಕೊಂಡು. ನಾನು RCB ತಂಡದ ಬ್ಯಾಟಿಂಗನ್ನು ಹೇಳಿದ್ದೀನಿ. ಇದೀಗ ಮುಂಬೈ ಇಂಡಿಯನ್ಸ್ ತಂಡ ಯಾವ ಲೆವೆಲಿಗೆ ಚೇಂಜ್ ಮಾಡ್ತೇವೆ ಅನ್ನೋದನ್ನು ನೋಡ್ತಾ ಹೋದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಯಾನ್ ರಿಕಲ್ಟನ್ ಅವರು 22 ಎಸೆತದಲ್ಲಿ 3 ಬೌಂಡ್ರಿ ಮತ್ತು 3 ಸಿಕ್ಸ್ಗಳ ನೆರವಿನಿಂದ 37 ಹೊಡಿತಾರೆ. ರೋಹಿತ್ ಶರ್ಮಾ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಥವಾ ರಿಟೈರ್ಡ್ ಹಾರ್ಟ್ ಆದರೂ 13 ಎಸೆತದಲ್ಲಿ 19 ರನ್ ಹೊಡೆದು ಮನೆಗೆ ಹೋಗ್ತಾರೆ.
ಸೂರ್ಯಕುಮಾರ್ ಯಾದವ್ 22 ಎಸೆತದಲ್ಲಿ 33 ರನ್ ಹೊಡೆದು ಔಟ್ ಆಗ್ತಾರೆ. ತಿಲಕ್ ವರ್ಮಾ 3 ಎಸೆತದಲ್ಲಿ 1 ರನ್ ಹೊಡೆದು ಅದು ಹೇಗೆ ಔಟ್ ಆದ್ರಂತ ಯಾರಿಗೆ ಅರ್ಥ ಆಗಿಲ್ಲ. ಬಂದ ವೇಗದಲ್ಲಿ ಅತಿ ವೇಗವಾಗಿ ಮನೆಗೆ ಹೋದರಂದ್ರೆ ತಿಲಕ್ ವರ್ಮಾ. ಹಾರ್ದಿಕ್ ಪಾಂಡ್ಯ 40 ರನ್ ಹೊಡಿತಾರೆ. ಇನ್ನು ರುದರ್ಫೋರ್ಡ್ ಅವರ ಬಗ್ಗೆ ಹೇಳೋದಾದ್ರೆ ರುದರ್ಫೋರ್ಡ್ ಅವರಿಗೆ ಬೌನ್ಸರ್ ಬಂದರೆ ಆಗ್ತಿರಲಿಲ್ಲ, ಯಾರ್ಕರ್ ಬಂದರೆ ಆಗ್ತಿರಲಿಲ್ಲ. ಏನಾದರೂ ಫುಲ್ ಟಸ್ ಬಂದರೆ ಮತ್ತು ಶಾರ್ಟ್ ಪಿಚ್ ಬಂದರೆ ಮಾತ್ರ ಅವರು 6ಗೆ ಕನ್ವರ್ಟ್ ಮಾಡ್ತಿದ್ರು. ಹಾಗಾಗಿ ಅವರು 31 ಎಸೆತದಲ್ಲಿ 71 ರನ್ ಮಾಡ್ತಾರೆ. ಆದರೆ ಎಲ್ಲೂ ಕೂಡ ರುದರ್ಫೋರ್ಡ್ ಆಡುವಾಗಲಿ ಅಥವಾ ಯಾರೇ ಆಡುವಾಗಲೂ ಕೂಡ ತಂಡ ಗೆಲ್ಲಿಸಬೇಕು, ನಾವು 240 ರನ್ಗಳ ಟಾರ್ಗೆಟನ್ನು ರೀಚ್ ಮಾಡ್ತೀವಿ ಅನ್ನುವಂಥ ಒಂದು ಕನಸು ಕಣ್ಣಂಗಿರಲಿಲ್ಲ. ಟೋಟಲಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಹೊಂದಾಣಿಕೆ ಇರಲಿ. ಹೀಗಾಗಿ ನಿಗದಿತ 20 ಓವರಲ್ಲಿ 5 ವಿಕೆಟನ್ನು ಕಳ್ಕೊಂಡು 222 ರನ್ ಮಾಡಿ 18 ರನ್ಗಳಿಂದ ಸೋಲನ್ನು ಒಪ್ಕೊಳ್ತಾರೆ. ಇದು ಮ್ಯಾಚ್ ಸಮರಿ. ಆದರೆ ನಾನು ಕಂಡಂಥ ಈ ಮ್ಯಾಚ್ನಲ್ಲಿ ಆದಂಥ ಕೆಲವೊಂದು ಬೆಳವಣಿಗೆಯನ್ನು ಹೇಳ್ತೇನೆ. RCB ತಂಡ 14.3 ಓವರ್ನಲ್ಲಿ 185 ರನ್ ಗಳಿಸಿತ್ತು. ಕೊನೆಯ 33 ಎಸೆತದಲ್ಲಿ RCB ತಂಡ ಗಳಿಸಿದ್ದು ಕೇವಲ 55 ರನ್. ಕೊನೆಯ 33 ಎಸೆತದಲ್ಲಿ RCB ಗಳಿಸಿದ್ದು 55 ರನ್. ಹೀಗಾಗಿ 290, 280 ರನ್ಗಳ ಟಾರ್ಗೆಟನ್ನು ರೀಚ್ ಮಾಡಬೇಕಾಗಿಂತ RCB ಕೊನೆಯಲ್ಲಿ ಬ್ಲೆಂಡರ್ ಆಗ್ಬಿಡ್ತು. ಒಂದು ವೇಳೆ ಮ್ಯಾಚ್ ಸೋತಿದ್ರೆ RCB ನಿನ್ನೆ ಮ್ಯಾಚ್ ಸೋತಿದ್ರೆ ಈ ಬ್ಲೆಂಡರ್ ಕೂಡ ಕಾರಣವಾಗ್ತಿತ್ತು. ಇನ್ನು ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಜೊತೆ ಬ್ಯಾಟಿಂಗ್ ಬಂದರೂ ಕೂಡ ಅವರು ಕೆಲ ಮ್ಯಾಚ್ಗಳಿಂದ ಅಷ್ಟು ಜೋರಾಗಿ ಆಟ ಆಡುವಂಥ ಒಂದು ಗೋಜಿಗೆ ಹೋಗ್ತಿಲ್ಲ. ಅದರಲ್ಲೂ ಮುಖ್ಯವಾಗಿ ಲೋ ಫುಲ್ ಟಸ್ಸನ್ನು ಅಥವಾ ಫುಲ್ ಟಸ್ಸನ್ನು ಆರಾಮವಾಗಿ ಪಿಚ್ಚಿಂದ ಹೊರಗಡೆ ಅಥವಾ ಗ್ರೌಂಡಿಂದ ಹೊರಗಡೆ ಹಾಕುವಂಥ ವಿರಾಟ್ ಕೊಹ್ಲಿ 2-3 ಲೋ ಫುಲ್ ಟಸ್ ಸಿಕ್ಕರೂ ಕೂಡ ಅದನ್ನು 6 ಆಗಿ ಕನ್ವರ್ಟ್ ಮಾಡಲಿಲ್ಲ. ಒಮ್ಮೊಮ್ಮೆ ರೇಗ್ತಾ ಇದ್ರು. ಕೊನೆಗೆ 50 ರನ್ ಹೊಡೆದ ನಂತರ ಮತ್ತೊಮ್ಮೆ ಲೋ ಫುಲ್ ಟಸ್ ಸಿಗುತ್ತೆ. ಅದನ್ನು ಲಾಂಗ್ ಆನ್ನಲ್ಲಿ ಹೊರಗಡೆ ಕಳಿಸುವ ಯತ್ನದಲ್ಲಿ ಸುಲಭವಾಗಿ ಕ್ಯಾಚ್ ಕೊಡ್ತಾರೆ. ಹಾಗಾಗಿ ಕೊಹ್ಲಿ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಸಿಲುಕಿದ್ದಾರಾ ಅಥವಾ ಅವ್ರಿಗೆ ಏನಾದ್ರು ಪ್ರೆಷರ್ ಇದೆಯಾ ಅಥವಾ ಏನೋ ಒಂದು ಅವರಿಗೆ ಫುಲ್ ಟಸ್ಸನ್ನು ಆಡ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಹಿಂಜರಿಕೆ ಆಗ್ತಿದೆ. ಜೊತೆಗೆ ಅವರು ಆಫ್ ಸ್ಟಂಪ್ ಕೂಡ ಅವರು ಅಷ್ಟು ಚೆನ್ನಾಗಿ ಆಡ್ತಿರಲಿಲ್ಲ. 38 ಎಸೆತದಲ್ಲಿ 50 ರನ್ ಮಾಡಿದ್ರು. ಅವರ ಸ್ಟ್ರೈಕ್ ರೇಟ್ ಹೇಗಿತ್ತಂದರೆ ಕೇವಲ 131. ನಿಮಗೆ T20 ಫಾರ್ಮೆಟ್ ಅಂತ ಬಂದಾಗ 200 ಅಥವಾ 220 ಟಾರ್ಗೆಟ್ ರೀಚ್ ಮಾಡುವಾಗ ನಿಮಗೆ ಕನಿಷ್ಠ ಅಂದರೂ ಕೂಡ ಒಬ್ಬ ಸೆಟಲ್ಡ್ ಬ್ಯಾಟ್ಸ್ಮನ್ 220, 230 ರನ್ನೆಲ್ಲ ಸ್ಟ್ರೈಕ್ ರೇಟ್ನಲ್ಲಿ ಮಾಡಿದ್ರೆ ಮಾತ್ರ ಅದು ಉತ್ತಮ ಬ್ಯಾಟಿಂಗ್ ಆಗುತ್ತೆ. ಓಕೆ, ಒಂದು 2 ಬಾಲ್ 3 ಬಾಲ್ ಫೇಸ್ ಮಾಡಿದ ಔಟ್ ಆದ ಅವನ ಸ್ಟ್ರೈಕ್ ರೇಟ್ 20-30 ಇರುತ್ತೆ, ಅದನ್ನು ಓಕೆ ಅನ್ಬೋದು. ಆದರೆ ಒಬ್ಬ ಸೆಟಲ್ಡ್ ಆದ ಬ್ಯಾಟ್ಸ್ಮನ್ 30-40 ಬಾಲನ್ನು ಫೇಸ್ ಮಾಡಿದಂಥ ಬ್ಯಾಟ್ಸ್ಮನ್ನ ಸ್ಟ್ರೈಕ್ ರೇಟ್ 200 ದಾಟಿಲ್ಲ ಅಂದರೆ ಅವನು 50 ಹೊಡಿಲಿ, ಅವ್ನು 100 ಹೊಡಿಲಿ, ಅದು ಆಟ ಅನಿಸ್ಕೊಳ್ಳಲ್ಲ. ಅದು ಬ್ಯಾಟಿಂಗ್ ಸ್ವರ್ಗದಲ್ಲಿ. ಓಕೆ, ಬೌಲಿಂಗ್ ಪಿಚ್ ಇದೆ, ಬ್ಯಾಟ್ಸ್ಮನಿಗೆ ಕಷ್ಟ ಆಗುತ್ತಂದರೆ ಅದು 100ರ ಆಸ್ಪಾಸ್ ಇರುತ್ತೆ. ಆದರೆ ಒಂದು ಬ್ಯಾಟಿಂಗ್ ಸ್ವರ್ಗದಂತಿರುವ RCBಯಲ್ಲಿ ಆಗಿರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು ಅಥವಾ ವಾಂಖೆಡೆಯಲ್ಲಿ ನಿಮಗೆ ಸ್ಟ್ರೈಕ್ ರೇಟ್, ಒಬ್ಬ ಸೆಟಲ್ ಬ್ಯಾಟ್ಸ್ಮನ್ನ ಸ್ಟ್ರೈಕ್ ರೇಟ್ 200ಕ್ಕಿಂತ ಕಡಿಮೆ ಇದ್ದರೆ ಅದು ಒಬ್ಬ ಬ್ಯಾಟ್ಸ್ಮನ್ನ ಉತ್ತಮ ಬ್ಯಾಟಿಂಗ್ ಅಂತ ಅನಿಸ್ಕೊಳ್ಳಲ್ಲ. ಇನ್ನು ಜಿತೇಶ್ ಶರ್ಮಾ, ನಿಮಗೆ ಪಟ್ಟಿದಾರ ಔಟ್ ಆದ ನಂತರ ಜಿತೇಶ್ ಶರ್ಮಾ ಬರ್ತಾರೆ. ಜಿತೇಶ್ ಶರ್ಮಾ ಬಂದರೂ ಕೂಡ ಅವರ ಬದಲು ವೆಸ್ಟ್ ಇಂಡೀಸ್ನ ದೈತ್ಯ ಆಟಗಾರರ ಬರ್ಬೋದಿತ್ತು. ಅಂದರೆ ರೋಮಿಯೋ ಶೆಫರ್ಡ್ ಬರ್ಬೋದಿತ್ತು. ಯಾಕಂದರೆ ಅವರು ಕೂಡ ಫುಲ್ ಟಸ್ಸನ್ನು 6 ಹೊಡೆಯುವಂಥ ತಾಕತ್ತಿರುತ್ತೆ. ಏನೋ ಆ ಕಡೆ ಈ ಕಡೆ ಬೀಸಿ ಹೊಡಿತಾರೆ. ಆದರೆ ಅವರ ಬದಲು ಬಂದಂಥ ಜಿತೇಶ್ ಶರ್ಮಾ 9 ಬಾಲ್ನಲ್ಲಿ 10 ರನ್ ಮಾಡ್ತಾರೆ. ಇದು ಅತ್ಯಂತ ಕೆಳಮಟ್ಟದ ಬ್ಯಾಟಿಂಗ್ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಈ T20 ಫಾರ್ಮೆಟ್ ಅಂತ ಬಂದಾಗ ಅವರ ಬದಲು ರೋಮಿಯೋ ಶೆಫರ್ಡ್ ಬಂದಿದ್ದರೆ ಆಗ ಆ 9 ಬಾಲ್ನ ಅವರು ಎದುರಿಸಿದರೆ ಮತ್ತೇನೋ ಸ್ವಲ್ಪ ಜಾಸ್ತಿ 6 ಅಥವಾ ಒಂದು 2-3 6 ಹೊಡೆದ್ರೂ ಕೂಡ ದೊಡ್ಡ ಮಟ್ಟದ ಒಂದು ಟಾರ್ಗೆಟ್ ಆಗ್ತಿತ್ತು. ಅದಾದ ನಂತರ ಕೊನೆಯ 2 ಬಾಲನ್ನು ಫೇಸ್ ಮಾಡ್ತಾರೆ. ಆದರೆ 2 ಬಾಲಲ್ಲಿ ಏನು ಮಾಡಲಿಕ್ಕಾಗಲ್ಲ. ಯಾಕಂದರೆ ಟ್ರೆಂಟ್ ಬೋಲ್ಟ್ ಮತ್ತು ಬೂಮ್ರಾ ಅವರು ಯಾರ್ಕರ್ ಆಗ್ತಾರೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಮಿಡ್ಲಲ್ಲಿ ಎಲ್ಲೋ ಒಂದು ಸಿಕ್ಕಾಗಲೂ ಕೂಡ ಕೊನೆಗೆ ಅವರು ಟೀಮ್ ಡೇವಿಡ್ ಅವರು ಲಾಸ್ಟ್ ಬಾಲ್ 6 ಹೊಡೆದು 240 ರನ್ನನ್ನು ಟಾರ್ಗೆಟ್ ಮಾಡ್ತಾರೆ. ಇನ್ನು ಬೌಲಿಂಗ್ ಚೇಂಜ್ RCBಯ ಒಂದು ಅಂದರೆ ಮುಂಬೈ ಇಂಡಿಯನ್ಸ್ ತಂಡದ ಒಂದು ಅಡ್ವರ್ಟ್ ಅಂದರೆ ಬೌಲಿಂಗ್ ಚೇಂಜಲ್ಲಿ ಸ್ವಲ್ಪ ಅಡ್ವರ್ಟ್ ಆಯಿತು. ಹಾಗಾಗಿ ನಮ್ಮವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಕೊನೆಯಲ್ಲಿ ಅದೇ ಬೌಲಿಂಗ್ ಚೇಂಜ್ ಅವರಿಗೆ ವರ್ಕೌಟ್ ಆಯಿತು. ಅದರಲ್ಲೂ ಮುಖ್ಯವಾಗಿ ಬೂಮ್ರಾ ಮತ್ತು ಟ್ರೆಂಟ್ ಬೋಲ್ಟ್ ಅವರು ಮೊದಲು ಹೊಡಿಸ್ಕೊಂಡ್ರು ಕೂಡ ಕೊನೆಯದಾಗಿ ಅತ್ಯುತ್ತಮವಾಗಿ ಬೌಲಿಂಗನ್ನು ಮಾಡಿದ್ರು. ಅದರಲ್ಲೂ ಹಾರ್ದಿಕ್ ಪಾಂಡ್ಯ, ಬೂಮ್ರಾ, ಶಾರ್ದುಲ್ ಠಾಕೂರ್ ಮತ್ತು ಟ್ರೆಂಟ್ ಬೋಲ್ಟ್ ಅವರು ಉತ್ತಮವಾಗಿ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಬೌಲಿಂಗನ್ನು ಮಾಡಿ RCB ತಂಡವನ್ನು 280, 290 ರೀಚ್ ಆಗಬೇಕಿದ್ದ RCB ತಂಡವನ್ನು 240 ರೀಚ್ ಮಾಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಮತ್ತೊಂದಂದರೆ ರೋಹಿತ್ ಶರ್ಮಾ ನಿನ್ನೆ ಆಡಿದಂಥ ಮ್ಯಾಚ್ನಲ್ಲಿ ಅವರಿಗೆ ಏನಾಗಿದೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ರಿಟೈರ್ಡ್ ಹಾರ್ಟ್ ಆದರೂ. ಆದರೆ ಅವರ ಒಂದು ಆ್ಯಕ್ಟಿವಿಟಿ ನೋಡಿದಾಗ ಅವರನ್ನು ಹೊರಗಡೆ ಕೂರಿಸ್ಬೇಕಿತ್ತು. ಆದರೆ ಅವರನ್ನು ಬ್ಯಾಟಿಂಗಿಗೆ ತಂದುಕೊಂಡು ಅವರನ್ನು ಆಡಿಸಿ 13 ಬಾಲ್ ಫೇಸ್ ಮಾಡಿ 19 ರನ್ ಹೊಡೆದು ಅದಾದ ನಂತರ
ಅವರು ರಿಟೈರ್ಡ್ ಹರ್ಟ್ ಆದರು. ಅದಾದ ನಂತರ ಸೂರ್ಯಕುಮಾರ್ ಬಂದರು. ಆದರೆ ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಆಗಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಕೋಆರ್ಡಿನೇಷನ್ ಇರಲಿಲ್ಲ. ತಾನು ಗೆಲ್ಲಬೇಕೆನ್ನುವಂಥ ಹಠವೂ ಕೂಡ ಇರಲಿಲ್ಲ. ಇದು ಒಂದು ಮುಂಬೈ ಇಂಡಿಯನ್ಸ್ ಸೋಲಿಗೆ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ RCB ಮುಂಬೈ ಇಂಡಿಯನ್ಸ್ ತಂಡ ಈ ಲೆವೆಲಿಗೆ ನೆಲೆ ಕಚ್ಚಲಿಕ್ಕೆ ಅಥವಾ RCB ಪರ ಯಾರಾದರೂ ಉತ್ತಮ ಬೌಲಿಂಗ್ ಮಾಡಿದ್ರೆ ಅಂದರೆ ಅದು ಕೃಣಾಲ್ ಪಾಂಡ್ಯ ಅವರ ಈಗ ಬೌಲಿಂಗ್ ಶೈಲಿ ಕೂಡ ಈಗ ಚರ್ಚಾಸ್ಪದವಾಗಿದೆ. ಸ್ಪೀಡ್ ಬಾಲರ್ ಯಾರು ಹಾಕ್ತಾರೆ ಅಥವಾ ಮಲಿಂಗ ಸ್ಟೈಲ್ ಅಂತಾರೆ ಅಥವಾ ಬೂಮರ್ ಸ್ಟೈಲ್ ಅಂತ ಹೇಳಿದ್ರೆ ಈ ಕೃಣಾಲ್ ಪಾಂಡ್ಯ ಸ್ಪಿನ್ನರ್ ಆದಂಥ ಕೃಣಾಲ್ ಪಾಂಡ್ಯ ಕೂಡ ಇದೀಗ ಬೂಮ್ರಾ ಸ್ಟೈಲ್ ಅಥವಾ ಮಲಿಂಗ ಸ್ಟೈಲಲ್ಲಿ ಸ್ಪಿನ್ ಮಾಡ್ತಾರೆ. ಅದು ಕೂಡ ಈಗ ಚರ್ಚೆಗೆ ಆಸ್ಪದವಾಗಿದೆ. ಆದರೂ ಕೂಡ 4 ಓವರನ್ನು ಬೌಲಿಂಗ್ ಮಾಡಿದಂಥ ಕೃಣಾಲ್ ಪಾಂಡ್ಯ 26 ರನ್ ನೀಡಿ 1 ವಿಕೆಟನ್ನು ಪಡ್ಕೊಳ್ತಾರೆ. ಅದು RCB ಪರವಾಗಿ ಒಂದು ಉತ್ತಮ ಬೌಲಿಂಗ್ ಆಗುತ್ತೆ. ಜೊತೆಗೆ ವಿರಾಟ್ ಕೊಹ್ಲಿಯ ಒಂದು ನಡೆ ಅಥವಾ ಅಗ್ರೆಸಿವ್ನೆಸ್ ಅಂತ ಹೇಳ್ಬೋದು ಅಥವಾ ಆಟದ ಮೇಲಿನ ಪ್ರೀತಿ ಅಂತ ಹೇಳ್ಬೋದು ಗೊತ್ತಿಲ್ಲ. ಆದರೆ ತಲೆಯನ್ನು ಕಾಯಬೇಕಾಗಿಂತ ಹೆಲ್ಮೆಟ್, ಕೈಯನ್ನು ಕಾಯಬೇಕಾಗಿಂತ ಗ್ಲೌಸನ್ನು ಅವರು ಔಟ್ ಆದ ನಂತರ ಹೇಗೆ ಎಸಿತಾರೆ ಅಂದರೆ ಬೌಂಡ್ರಿ ಲೈನ್ ಕಡೆ ಆ ಕಡೆ, ಅದು ಕೂಡ ಕೆಲವು ಮಟ್ಟಿಗೆ ಸ್ವಲ್ಪ ಬೇಸರ ಆಗುತ್ತೆ. ಹಾಗೆ ಮಾಡ್ಬೋದು. ಯಾಕಂದರೆ ನಿಮ್ಗೆ ಹೆಲ್ಮೆಟ್ ಇಲ್ಲ ಅಂದರೆ ಬೂಮ್ರಾ ಅವರಂಥ ಬೌಲು ಅಥವಾ ಬೇರೆ ಬೇರೆ ಸ್ಪೀಡ್ ಬಾಲರನ್ನು ಉಳಿಸ್ಬೇಕಂದ್ರೆ ನಿಮ್ಗೆ ಹೆಲ್ಮೆಟ್ ಬೇಕು. ಹಾಗಾಗಿ ಹಾಗೆ ಆಗಬಾರ್ದಿತ್ತು. ಗ್ಲೌಸ್ ಕೂಡ ಆಟಗಾರನಿಗೆ ಪ್ರಮುಖವಾಗಿ ಮುಖ್ಯವಾದಂಥದ್ದು. ಯಾಕಂದರೆ ಕೈಗೆ ವಿತೌಟ್ ಗ್ಲೌಸ್ ಆಡಲಿಕ್ಕಾಗಲ್ಲ, ಗಾಯ ಆಗೋ ಚಾನ್ಸ್ ಇರುತ್ತೆ. ನಿಮ್ಮ ದೇಹವನ್ನು ರಕ್ಷಣೆ ಮಾಡುವಂಥ ಈ ಸಲಕರಣೆಗಳ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂದರೆ ಅದು ಕೂಡ ತಪ್ಪಾಗತ್ತೆ. ಹೀಗಾಗಿ ಅದಾದ ನಂತರ ಟೀಮ್ ಡೇವಿಡ್ ಆಡುವಾಗ 18-19 ಓವರಲ್ಲಿ ಮೊದಲ ಇನ್ನಿಂಗ್ಸಲ್ಲೇ ಬಾಲ್ ಚೇಂಜ್ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಯಿತು. ಅದು ಕೂಡ ಚರ್ಚೆ ಆಯಿತು. ಆದರೆ ಬಾಲ್ ಸಂಪೂರ್ಣವಾಗಿ ಒದ್ದೆ ಆದ ಕಾರಣಕ್ಕಾಗಿ ಅದನ್ನು ಚೇಂಜ್ ಮಾಡುವಂಥ ಪರಿಸ್ಥಿತಿ ಬಂತು. ಈ ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಮುಂಬೈ ಇಂಡಿಯನ್ಸ್ ಮುಂಬೈನಲ್ಲೇ ಮುಂಬೈ ಇಂಡಿಯನ್ಸ್ ತಂಡವನ್ನು ಬಗ್ಗು ಬಡಿದು ಇದೀಗ ಅಗ್ರಪಟ್ಟಿಯಲ್ಲಿ ಅಂದರೆ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ RCB. ಮುಂದಿನ ಪಂದ್ಯದಲ್ಲಿ RCB ತನ್ನ ಈ ಗೆಲುವಿನ ನಾಗಲೋಟವನ್ನು ಹೇಗೆ ಮುಂದುವರಿಸಿದ ಕೂಡ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.